ಪರೀಕ್ಷಾ ಅಕ್ರಮ ತಡೆ ತಿದ್ದುಪಡಿ ಬಿಲ್ ಪಾಸ್ ಆಗಿದ್ದು ರಾಜ್ಯಸಭೆಯಲ್ಲೂ ಮಸೂದೆ ಅಂಗೀಕಾರವಾಗಿದೆ. ಮೊದಲು ಲೋಕಸಭೆಯಲ್ಲಿ ಅಂಗೀಕಾರ ಆಯಿತು. ಇದೀಗ ರಾಜ್ಯಸಭೆಯಲ್ಲೂ ಕೂಡ ಪರೀಕ್ಷಾ ಅಕ್ರಮ ತಡೆ ತಿದ್ದುಪಡಿ ಬಿಲ್ 2026 ಪಾಸ್ ಆಗಿದೆ. ರಾಷ್ಟ್ರಪತಿ ಅಂಕಿತ ಬಿದ್ದ ನಂತರ ಕಾಯ್ದೆ ಜಾರಿಗೆ ಬರುತ್ತೆ. ರಾಷ್ಟ್ರಪತಿಯವರ ಅಂಕಿತ ಇನ್ನು ಬಾಕಿ ಇರೋದು. ಸಾರ್ವಜನಿಕ ಪರೀಕ್ಷೆಗಳಲ್ಲಿ ಅಕ್ರಮವನ್ನ ತಡೆಯೋದಕ್ಕೆ ಕೇಂದ್ರ ಸರ್ಕಾರ ಈ ಕಾಯ್ದೆಯಲ್ಲಿ ತಿದ್ದುಪಡಿಯನ್ನ ತಂದಿದೆ. ಅದನ್ನ ಲೋಕಸಭೆ ಹಾಗೆ ರಾಜ್ಯಸಭೆಯಲ್ಲಿ ಮಂಡನೆ ಮಾಡಿ ಅದನ್ನ ಅಂಗೀಕಾರವನ್ನು ಕೂಡ ಮಾಡಿಕೊಂಡಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಮತ್ತು ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕ್ವಶ್ಚನ್ ಪೇಪರ್ ಸೋರಿಕೆ ಆಗಿರುವ ಹಿನ್ನೆಲೆಯಲ್ಲಿ ಈ ಕಠಿಣ ಕಾನೂನನ್ನು ತೆಗೆದುಕೊಂಡು ಬರಲಾಗಿದೆ. ಲೋಕಸಭೆ ಬಳಿಕ ರಾಜ್ಯಸಭೆಯಲ್ಲೂ ಸಚಿವ ಜಿತೇಂದ್ರ ಸಿಂಗ್ ಸಾರ್ವಜನಿಕ ಪರೀಕ್ಷಾ ಅಕ್ರಮ ತಡೆ ತಿದ್ದುಪಡಿ ಮಸೂದೆ 2026 ಅದನ್ನ ಮಂಡಿಸಿದ್ರು. ಈಗ ಉಭಯ ಸದನಗಳಲ್ಲೂ ಮಸೂದೆ ಅಂಗೀಕಾರ ಆಗಿದೆ. As the House is aware, 7 hours have been allocated for the consideration and passing of the public examination Prevention of Unfair Means Amendment Bill 2026 as passed by the Lok Sabha. The provisions of the bill are of considerable significance, and in order to give wider participation to members, if the House agrees, we may sit late today for the disposal of the bill. I hope honorable members will extend their cooperation. Now, Dr. Jitendra Singh ji to move a motion for consideration of the public examination Prevention of Unfair Means Amendment Bill 2026. Honorable members, ಹೊಸ ಕಾಯ್ದೆ ಏನು, ಇದರಲ್ಲಿ ಏನೆಲ್ಲ ತಿದ್ದುಪಡಿ ತರಲಾಗಿದೆ, ಮಸೂದೆಯಲ್ಲಿ ಏನಿದೆ, ಲೀಕಾಸುರಿ ಕಾನೂನು ಕುಣಿಕೆ ಹೇಗಿದೆ ಅಂತ ನೋಡೋದಾದ್ರೆ ಸಾರ್ವಜನಿಕ ಪರೀಕ್ಷೆಯ ತಿದ್ದುಪಡಿ ಮಸೂದೆಯಲ್ಲಿ ಸಂಘಟಿತ ಅಪರಾಧಿಗಳಿಗೆ ಗರಿಷ್ಠ 10 ವರ್ಷ ಜೈಲು ಶಿಕ್ಷೆ ಇದೆ. ಆರೋಪಿಗಳಿಗೆ 10 ಕೋಟಿಯ ಭಾರೀ ದಂಡವನ್ನ ಕೂಡ ವಿಧಿಸಲಾಗುತ್ತೆ. ಕನಿಷ್ಠ ಜೈಲು ಶಿಕ್ಷೆ 3 ರಿಂದ 5 ವರ್ಷಗಳಿಗೆ ಏರಿಕೆಯಾಗಿದೆ. ತ್ವರಿತ ವಿಚಾರಣೆಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನು ಕೂಡ ರಚನೆ ಮಾಡಲಾಗಿದ್ದು 4 ರಾಜ್ಯಗಳಲ್ಲಿ 5 ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಪೀಠಗಳ ಸ್ಥಾಪನೆಯನ್ನ ಮಾಡಲಾಗುತ್ತೆ. ಬಾಂಬೆ ಹೈಕೋರ್ಟ್ನಲ್ಲಿ 2, ಭೋಪಾಲ್, ಕೋಲ್ಕತ್ತಾ, ದೆಹಲಿ ಹೀಗೆ 4 ಕಡೆಗಳಲ್ಲಿ 5 ಈ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನ ಪೀಠಗಳ ಸ್ಥಾಪನೆಯನ್ನ ಮಾಡಲಾಗುತ್ತೆ. 3 ತಿಂಗಳಲ್ಲಿ ಆರೋಪಿಗಳಿಗೆ ಶಿಕ್ಷೆಯನ್ನ ಪ್ರಕಟಿಸೋದು ಕಡ್ಡಾಯ.